ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೆ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ನಾವು ವಿಜಯ ವಿಠಲ ಟೆಂಪಲ್ ನೋಡೋ ಅಷ್ಟರಲ್ಲಿ ಆಫ್ಟರ್‌ನೂನ್ ಆಗಿತ್ತು. ಆ್ಯಕ್ಚುಲಿ ನಾವು ಬ್ರೇಕ್‌ಫಾಸ್ಟ್ ಮಾಡಿಕೊಂಡು ವಿಜಯ ವಿಠಲ ಟೆಂಪಲ್ ನೋಡೋಕೆ ಬಂದಿದ್ದು. ಬಟ್ ಅಲ್ಲಿರೋ ಆರ್ಕಿಟೆಕ್ಚರು ಎಲ್ಲ ನೋಡ್ತಾ ಮಧ್ಯಾಹ್ನ ಆಗಿದ್ದೇ ಗೊತ್ತಾಗಲಿಲ್ಲ. ನಾವು ಒಂದು ಲಂಚ್ ಬ್ರೇಕ್ ತಗೊಂಡು ಆಮೇಲೆ ನೆಕ್ಸ್ಟ್ ಪ್ಲೇಸ್ ನೋಡೋಣ ಅಂತ ಹೇಳಿ ಹೋದ್ವಿ. ಇಲ್ಲಿ ಏನು ಅಂದರೆ ವಿಜಯ ವಿಠಲ ಟೆಂಪಲ್ ಒಂದು ಪಾರ್ಕಿಂಗ್ ಹತ್ರನೇ ರೆಸ್ಟೋರೆಂಟ್ ಇದೆ. ಬಟ್ ಅಲ್ಲಿ ಕ್ಲೋಸ್ ಆಗಿತ್ತು. ಆದ್ರಿಂದ ನಾವು ಬೇರೆ ಕಡೆ ಊಟ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಪ್ಲೇಸ್ ನೋಡೋಣ ಅಂತ ಹೋಗಿದ್ದು. ಬನ್ನಿ ನಾವೇನೇನು ಪ್ಲೇಸಸ್ ನೋಡಿದ್ವಿ ಈ ವಿಜಯ ವಿಠಲ ಟೆಂಪಲ್ ಆದಮೇಲೆ ಅಂತ ನಿಮಗೂ ತೋರಿಸ್ತೀವಿ. ನಾವೀಗ ಇರೋದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ. ಈ ಒಂದು ಶಿಲೆ ನೀವು ಏನ್ ನೋಡ್ತೀರಾ ಇಲ್ಲಿ, ಅದೊಂದು ಮೊನೋಲಿಥಿಕ್ ರಾಕ್ ಆಗಿರುತ್ತೆ. ಬನ್ನಿ ಅದ್ರ ಆರ್ಕಿಟೆಕ್ಚರ್ ಎಲ್ಲಾನು ನೋಡೋಣ. ಈ ಒಂದು ನರಸಿಂಹ ದೇವರು ಬಂದು ಲಕ್ಷ್ಮೀ ನರಸಿಂಹ ಅಂತ. ಆಕ್ಚುಲಿ ಇದು ಯೋಗ ನರಸಿಂಹ ಪೋಸ್ಟರ್ ಅಲ್ಲಿ ಇರುವಂತ ಲಕ್ಷ್ಮೀ ನರಸಿಂಹ. ಇದೊಂದು ಬರೀ ನರಸಿಂಹ ಇರುವಂತದ್ದು, ಉಗ್ರ ನರಸಿಂಹ ಇರುವಂತದ್ದು ಅಂತ ಫಸ್ಟ್ ಎಲ್ಲ ಹೇಳ್ತಿದ್ರಂತೆ. ಬಟ್ ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದ್ ಕೈ ನೋಡ್ಬೋದು. ಅದು ಲಕ್ಷ್ಮೀ ದೇವಿ ಕೈ. ಭಿನ್ನ ಮಾಡಿ ಒಡೆದಾಕಿರೋದ್ರಿಂದ ನಮ್ಗೆ ಲಕ್ಷ್ಮೀ ದೇವಿ ಕಾಣಕ್ ಸಿಗಲ್ಲ. ಹಾಗಾಗಿ ಇದು ಲಕ್ಷ್ಮೀ ನರಸಿಂಹ ಅಂತ ಖಚಿತಪಡಿಸಿ ಇದಕ್ಕೆ ಲಕ್ಷ್ಮೀ ನರಸಿಂಹ ಅಂತ ಹೆಸರು ಕೊಟ್ಟಿದ್ದಾರೆ. ಲಕ್ಷ್ಮೀ ನರಸಿಂಹ ಇದು ಅಂತ ಅವಾಗಿಂದ ಐಡೆಂಟಿಫೈ ಮಾಡಿದ್ರಂತೆ. ಇದು ಯೋಗ ನರಸಿಂಹನೂ ಅಲ್ಲ, ಉಗ್ರ ನರಸಿಂಹನೂ ಅಲ್ಲ, ಲಕ್ಷ್ಮೀ ಸಮೇತ ಇರೋದ್ರಿಂದ ಲಕ್ಷ್ಮೀ ನರಸಿಂಹ. ಇದನ್ನ ಕೆತ್ತಿಸಿರೋ ಅಂಥದ್ದು ಕೃಷ್ಣದೇವರಾಯ ಅವರೇನೆ. ಅದು 1528 AD ಯಲ್ಲಿ. ಬಟ್ 1565 ಅಲ್ಲಿ ನಡೆಯುವಂಥ ಬ್ಯಾಟಲಲ್ಲಿ ಪೂರ್ತಿ ಲಕ್ಷ್ಮೀನ ನರಸಿಂಹಸ್ವಾಮಿಯಿಂದ ಬೇರೆ ಮಾಡಿದ್ದಾರೆ. ಅಂಡ್ ಈ ಥರ ರ್ಯೂನ್ ಆಗಿರೋ ದೇವ್ರುಗಳನ್ನೆಲ್ಲ ನೀವು ಕಮಲಾಪುರ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಅಲ್ಲಿ ನೋಡ್ಬೋದು. ಇಲ್ಲಿ ಯಾವುದೇ ರ್ಯೂನ್ಸ್ ಇದ್ರೂನು ಅದೆಲ್ಲ ತಗೊಂಡೋಗಿ ಮ್ಯೂಸಿಯಂ ಅಲ್ಲಿ ಕ್ಲೀನಾಗಿ ಇಟ್ಟಿದ್ದಾರೆ ಡಿಸ್ಪ್ಲೇಗೆ. ಅಲ್ಲಿ ನೋಡ್ಬೋದು. ಇಲ್ಲಿ ನಾವೇನು ನೋಡ್ತೀವಲ್ಲ, ಈ ಒಂದು ಲಕ್ಷ್ಮೀ ನರಸಿಂಹ ಬಂದು ಇಡೀ ಹಂಪಿಯಲ್ಲೇ ನಾವು ನೋಡೋ ಸ್ಟ್ಯಾಚ್ಯೂಸ್ ಎಲ್ಲದಕ್ಕಿಂತ ದೊಡ್ಡದು, ಲಾರ್ಜೆಸ್ಟ್ ಸ್ಟ್ಯಾಚ್ಯೂ ಅಂತ ಹೇಳ್ಬೋದು. ಇದು 6 ಮೀಟರ್ಸ್ಗಿಂತ ಜಾಸ್ತಿ ಹೈಟ್ ಇರುವಂಥ ಸ್ಟ್ಯಾಚ್ಯೂ. ಈ ಒಂದು ಅದು ಸಿಟ್ಟಿಂಗ್ ಪೊಸಿಷನಲ್ಲಿ ಇರೋದು ಅಲ್ಲ, ಸಿಟ್ಟಿಂಗ್ ಪೋಸ್ಚರಲ್ಲಿ ಇರೋದಾದ್ರೂ ಅದು ಇರೋ ಸ್ಟ್ಯಾಚ್ಯೂಸಲ್ಲಿ ಎಲ್ಲದಕ್ಕಿಂತ ಲಾರ್ಜೆಸ್ಟ್ ಸ್ಟ್ಯಾಚ್ಯೂ. ಇಲ್ಲಿ ವಿರೂಪಾಕ್ಷ ಟೆಂಪಲ್ ಹತ್ರ ಒಬ್ರು ಬಡವಿ ಇರ್ತಾರಂತೆ. ಅವರು ಕಟ್ಸಿರೋ ಅಂತ ಒಂದು ಬಡವಲಿಂಗ ಟೆಂಪಲ್ ನಾವು ಜಸ್ಟ್ ಲೆಫ್ಟ್ ಸೈಡ್ ಆಫ್ ನರಸಿಂಹ ಟೆಂಪಲ್ ನೋಡ್ಬೋದು. ಇದಕ್ಕೆ ಬಡವಲಿಂಗ ಅಂತ ಹೆಸರು ಸಹ ಕೊಟ್ಟಿದ್ದಾರೆ ಅವ್ರು ಕಟ್ಸಿರೋದ್ರಿಂದ. ಏನು ಅಂದ್ರೆ ಇದು ಒಂದು ಕಲ್ಲಿನ ದೇವಸ್ಥಾನನೇ. ಮೇಲೆ ಮಾತ್ರ ಬ್ರಿಕ್ಸ್ ಅಲ್ಲಿ ಗೋಪುರ ಕಟ್ಟಿರುವಂಥದ್ದು. ಬಟ್ ಇವಾಗ ಎಲ್ಲ ರ್ಯೂನ್ಸ್ ಆಗಿದೆ ಗೋಪುರ. ಆದ್ರೆ ನೀವು ಒಳಗ್ ನೋಡಿದ್ರೆ ಲಿಂಗ ತುಂಬಾ ಚೆನ್ನಾಗಿದೆ. ಮತ್ತೆ ಇಲ್ಲಿ ನ್ಯಾಚುರಲ್ ಆಗಿ ಲೈಟ್ ಬರಲಿ ಅಂತ ನಾವು ಇವಾಗ ಸುತ್ತಲೂ ಗೋಪುರ ನೋಡ್ತಿದೀವಲ್ಲ, ಇದು ಮೇಲಿಂದ ನೋಡಿದ್ರೆ ಸೆಂಟ್ರಲ್ಲಿ ಲೈಟ್ ಬರೋದಕ್ಕೆ ಜಾಗ ಮಾಡಿದ್ದಾರೆ. ಒಂದು ಕಲ್ಲಿನ ಸ್ಲ್ಯಾಬ್ ತೆಗೆದು ಅಲ್ಲಿಂದ ಲಿಂಗಕ್ಕೆ ಬೆಳಕು ಬೀಳೋ ಥರ ಅರೇಂಜ್ ಮಾಡಿದ್ದಾರೆ. ಅಂಡ್ ಈ ಒಂದು ಲಿಂಗ ಬಂದು ಇದು ಸಹ ಮೊನೋಲಿಥಿಕ್ ಸ್ಟ್ಯಾಚ್ಯೂನೇ. ಅಂಡ್ ಈ ಹಂಪಿಯಲ್ಲಿ ಇರೋ ಲಿಂಗಗಳಲ್ಲಿ ಲಾರ್ಜೆಸ್ಟ್ ಲಿಂಗ ಇದೇನೆ. ಲಾರ್ಜೆಸ್ಟ್ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಲಾರ್ಜೆಸ್ಟ್ ಲಿಂಗ ಸಹ ನೋಡ್ಬೋದು. ಇಲ್ಲಿ ನೋಡ್ತಿದ್ದೀರಲ್ಲ, ಇವಾಗ ಅವ್ರು ನೀರೆಲ್ಲ ತೆಗಿತಿದ್ರು. ಆ ನೀರು ಎಲ್ಲಿಂದ ಬರುತ್ತಪ್ಪ ಅಂದ್ರೆ, ಇದು ಎನಿ ಟೈಮ್ ಆಫ್ ದ ಇಯರ್ ಅಲ್ಲಿ ನೀರ್ ಇರುತ್ತಂತೆ. ಆಗಿನ ಕಾಲಕ್ಕೆನೆ ತುಂಗಭದ್ರಾ ನದಿಯಿಂದ ಒಂದು ಪೈಪ್ ಲೈನ್ ತರ ಮಾಡಿ, ಕೆನಲ್ ತರ ಮಾಡಿ, ಆ ಕೆನಲ್ ಇಂದ ದೇವ್ರಿಗೆ ಇಲ್ಲಿ ನೀರಿರೋ ಹಂಗೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಾನು ಹೇಳಿದ್ನಲ್ಲ ಲಿಂಗ ಎನಿ ಟೈಮ್ ನೀರಲ್ಲಿ ಇರುತ್ತೆ ಅಂತ. ಆ ನೀರು ಎಲ್ಲಿಂದ ಬರ್ತಿದೆ ಅಂತ ನೀವು ನೋಡಬೇಕು ಅಂದರೆ, ಇಲ್ಲ ನರಸಿಂಹ ದೇವಸ್ಥಾನ ಇದೆಯಲ್ಲ, ಅದ್ರ ಹಿಂಭಾಗಕ್ಕೆ ಹೋಗ್ಬೇಕು ನೀವು. ಹಿಂಭಾಗಕ್ಕೆ ಹೋದರೆ ಅಲ್ಲಿ ಒಂದು ಸಣ್ಣ ಕೆನಲ್ ಥರ ಮಾಡಿದ್ದಾರೆ. ಈ ಥರ ಒಂದು ಪ್ರದಕ್ಷಿಣೆ ಮಾಡೋದಕ್ಕೆ ದಾರಿ ಥರ ಮಾಡಿದ್ದಾರೆ ಆ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ. ಅದರಲ್ಲಿ ನಾವು ಹಿಂದೆ ಹೋದರೆ ನೋಡ್ಬೋದು. ಬನ್ನಿ, ನಿಮಗೂ ಆ ಕೆನಲ್ ಎಲ್ಲಿಂದ ಬಂದಿದೆ ಅಂತ ತೋರಿಸ್ತೀವಿ.
ನೋಡಿದ್ರಲ್ಲ, ಸೊ ಈ ಥರ ಒಂದು ನಮ್ಮ ದೇವಸ್ಥಾನ ಹಿಂದೆಯಿಂದ ಬಂದು ಆ ಲಿಂಗದ ಕೆಳಗೆ ನೀರು ಸೇರುವಂಥ ಪೈಪ್‌ಲೈನ್ ವ್ಯವಸ್ಥೆ ಆ ಕಾಲಕ್ಕೆ ಮಾಡಿದ್ದಾರೆ. ಸೊ ಎಷ್ಟು ಟೆಕ್ನಾಲಜಿಕಲಿ ಅವ್ರು ಇಂಪ್ರೂವ್ ಆಗಿದ್ರು ಆ ಕಾಲಕ್ಕೇನೆ ಅಂತ ಇಲ್ಲಿ ನೋಡ್ಬೋದು. ಸೊ ನಾವು ಅಲ್ಲಿಂದ ಹೋಗಿದ್ದು ಚಂಡಿಕೇಶ್ವರ ಟೆಂಪಲ್‌ಗೆ. ಈ ಚಂಡಿಕೇಶ್ವರ ಟೆಂಪಲ್‌ದು ಏನು ವಿಶೇಷತೆ ಅಂದರೆ, ಟೆಂಪಲ್‌ಗಿಂತ ಜಾಸ್ತಿ ಇಲ್ಲಿ ಮುಂದೆ ಇರೋಂಥ ಮಂಟಪ ತುಂಬ ಚೆನ್ನಾಗಿದೆ. ಈ ಮಹಾಮಂಟಪದ ಪಿಲ್ಲರ್ಸು ಅಷ್ಟೇ, ಕಾರ್ವಿಂಗ್ಸು ಅಷ್ಟೇ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾರ್ವ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಎಲಿಫೆಂಟ್ ಶೇಪಲ್ಲಿರುವಂಥ ಪಿಲ್ಲರ್ಸು, ಲಯನ್ ಶೇಪಲ್ಲಿರುವಂಥ ಪಿಲ್ಲರ್ಸು, ಆ ಆರ್ಕಿಟೆಕ್ಚರ್ ನೋಡ್ಬೋದು. ಆಮೇಲೆ ಇನ್ನೊಂದೇನು ಅಂದರೆ, ಇಲ್ಲಿಂದು ಗೋಪುರ ಬ್ರಿಕ್ಕಿಂದಾದ್ರೂ ಸಹ ಅಷ್ಟು ಹಾಳಾಗಿಲ್ಲ ನಾವು ಬೇರೆ ಕಡೆ ನೋಡಿರೋ ಅಷ್ಟು. ಆ್ಯಂಡ್ ಆಮೇಲೆ ಪಿಲ್ಲರ್ಸ್ ಒಳಗೆ ಹೋಗ್ತಾ ಹೋಗ್ತಾ ನಿಮಗೆ ಎಷ್ಟೊಂದು ಸಿಗುತ್ತೆ ನೋಡೋದಕ್ಕೆ. ವಾಮನ ಕೆತ್ತನೆ ಇರ್ಬೋದು, ಮತ್ತು ಎಷ್ಟೊಂದು ವಿಷ್ಣುವಿನ ರೂಪಗಳ ಕೆತ್ತನೆ ಇರ್ಬೋದು, ಈ ಥರದ್ದೆಲ್ಲ ನೋಡೋಕ್ಕೆ ಸಿಗುತ್ತೆ ಈ ಒಂದು ಕಂಬದಲ್ಲಿ. ಆಮೇಲೆ ಆ ಪಿಲ್ಲರ್ ಸ್ಟ್ರಕ್ಚರ್ ಏನಿದೆ ಮ್ಯೂಸಿಕಲ್ ಪಿಲ್ಲರ್ಸಲ್ಲಿ, ಆ ಥರ ಸ್ಟ್ರಕ್ಚರ್ ಇಲ್ಲೂ ನೋಡ್ಬೋದು. ಸೊ ನಾವೀಗಿರುವಂತದ್ದು ಗಾಣಗಿತ್ತಿ ಜೈನ ದೇವಾಲಯಲ್ಲಿ. ಜೈನ ದೇವಾಲಯನ ಬಸದಿ ಅಂತ ಕರೀತಾರೆ. ಸೊ ನನ್ನ ಹಿಂದೆ ಇರುವಂತ ಒಂದು ಜೈನ ದೇವಾಲಯದ ಹೆಸರು ಬಂದು ಗಾಣಗಿತ್ತಿ ಜೈನ ದೇವಾಲಯ ಅಂತ. ಇದು ಕಟ್ಸಿರೋಂಥದ್ದು ಕುಂತುನಾಥ ಅಂತ. ಇವ್ರು ಬಂದು ಒಬ್ಬ ಚೀಫ್ ಆಗಿರ್ತಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ. ಹರಿಹರ ಅವರ ಟೈಮ್ ನಲ್ಲಿ ಚೀಫ್ ಆಗಿರುವಂತವ್ರು. ಆಮೇಲೆ ಇದು ಕಟ್ಸಿರೋಂತ ಇಸ್ವಿ ಬಂದು 1386 ಅಲ್ಲಿ. ಅಷ್ಟ ಅಲ್ಲದೆ ಇದ್ರಲ್ಲಿ ನಾವು ಕಂಬ ನೋಡ್ತಾ ಇದೀವಲ್ಲ, ಆ ಕಂಬದಲ್ಲಿ ಇದಕ್ಕೆ ರಿಲೇಟೆಡ್ ಇನ್ಸ್ಕ್ರಿಪ್ಷನ್ಸ್ ಎಲ್ಲಾನು ಇದೆ. ಅಂಡ್ ಇದೊಂದು ಸಿಂಪಲ್ ಆರ್ಕಿಟೆಕ್ಚರ್ ಇರುವಂತ ಟೆಂಪಲ್ ಆಗಿರುತ್ತೆ. ಇದು ಆರ್ಕಿಟೆಕ್ಚರ್ ಆಗಿರುವಂತ ಕಾಲ ಬಂದು ಚಾಲುಕ್ಯರ ಲಾಸ್ಟ್ ಎರಾ, ಮತ್ತೆ ವಿಜಯನಗರ ಅವರ ಫಸ್ಟ್ ಎರಾ ಅಲ್ಲಿ ಕಟ್ಸಿರುವಂತದ್ದು. ಹಾಗಾಗಿ ನಾವು ಈ ಒಂದು ಆರ್ಕಿಟೆಕ್ಚರ್ ಅಲ್ಲಿ ಎರಡೂ ಸ್ಟೈಲ್ ಮಿಕ್ಸ್ ಆಗಿರುವಂತದ್ದು ನೋಡ್ಬೋದು. ಅದರದ್ದು ಸಹ ಒಂದ್ ಸ್ವಲ್ಪ ಇಂಪಾರ್ಟೆನ್ಸ್, ಇದರದ್ದು ಸಹ ಒಂದ್ ಸ್ವಲ್ಪ ಇಂಪಾರ್ಟೆನ್ಸ್ ಇರುವಂತ ಆರ್ಕಿಟೆಕ್ಚರ್ ಇದು ಅಂತ ಹೇಳ್ಬೋದು. ಬನ್ನಿ ಹೇಗಿದೆ ಜೈನ ಬಸದಿ ಅಂತ ನೋಡ್ಕೊಂಬರೋಣ. ಸೊ ಇವಾಗ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಆ ಥರ ಬೋರ್ಡ್ ಡಿಸ್ಪ್ಲೇ ಎಲ್ಲ ಮಾನ್ಯುಮೆಂಟ್ಸ್ ಹತ್ರನೂ ಇರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಆ ಮಾನ್ಯುಮೆಂಟ್ ಬಗ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಬೋದು. ಆ್ಯಂಡ್ ಅದ್ರಲ್ಲಿ ಪಕ್ಕದಲ್ಲೇ ನಿಮ್ಗೆ ಮ್ಯಾಪು ತೋರಿಸಿದ್ವಲ್ಲ ನಾವು, ಅಲ್ಲಿ ಬಂದು ನಿಮಗೆ ಇಲ್ಲಿ ಹತ್ರದಲ್ಲಿರೋ ಪ್ಲೇಸಸ್ ಎಲ್ಲನೂ ಲೊಕೇಟ್ ಆಗಿರುತ್ತೆ. ಸೊ ಆ ಮ್ಯಾಪ್ ವೈಸ್ ನೋಡಿಕೊಂಡ್ರೆ ನಿಮಗೆ ಎಲ್ಲ ಪ್ಲೇಸಸ್ ಕವರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ದಟ್ ಇಲ್ಲಿ ಹತ್ರ ಇರೋದೆಲ್ಲ ಕವರ್ ಮಾಡ್ಕೋತಾ ನೀವು ನೆಕ್ಸ್ಟ್ ಪ್ಲೇಸ್ ನೋಡೋಕೆ ಹೋಗ್ಬೋದು. ಈ ಥರ ಆಲ್ಮೋಸ್ಟ್ ತುಂಬ ಮಾನ್ಯುಮೆಂಟ್ಸ್ ಹತ್ರ ಇದೆ ಈ ಥರ ಮ್ಯಾಪ್ಸು. ಸೊ ನೀವು ಒಂದು ಫೋಟೋ ತೊಗೊಂಡು ಇಟ್ಕೊಂಡ್ರು ಆಮೇಲೆ ಅದನ್ನ ರೆಫರ್ ಮಾಡಿಕೊಂಡು ಎಲ್ಲ ಮಾನ್ಯುಮೆಂಟ್ಸು ಮಿಸ್ ಮಾಡ್ದಂಗೆ ನೋಡ್ಕೊಂಡು ಹೋಗ್ಬೋದು. ಬಿಕಾಸ್ ತುಂಬ ಮಾನ್ಯುಮೆಂಟ್ಸು ಹಿಡನ್ ಥರನೂ ಇದೆ ಇಲ್ಲಿ. ಸೊ ಹಾಗಾಗಿ ನೀವು ಅದು ನೋಡ್ಕೋತಾ ಹೋದರೆ ಮಿಸ್ ಮಾಡ್ದಿರ ಎಲ್ಲ ನೋಡ್ಕೋಬೋದು. ಆಮೇಲೆ ಇದು ಒಂದು ಜೈನ ಬಸದಿ ಏನು ಸ್ಪೆಷಾಲಿಟಿ ಅಂದರೆ, ಆಚೆ ಅಷ್ಟು ಬಿಸಿಲು ನೋಡ್ತಿದ್ವಲ್ಲ ನಾವು, ಒಳಗೆ ಬಂದರೆ ಅಷ್ಟೇ ತಣ್ಣಗಿದೆ ಇದು. ಎಷ್ಟು ತಣ್ಣಗೆ ಅನಿಸ್ತಾ ಇದೆಯಾ ಅಂದರೆ, ಒಳಗೆ ಆಚೆ ಇರೋ ಅಷ್ಟು ಬಿಸಿಲಿದೆಯಾ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಈಗ ನಾವಿರೋಂಥದ್ದು ಚಂದ್ರಶೇಖರ ಟೆಂಪಲ್ ಅಲ್ಲಿ. ಇದು ಸಹ ಒಂದು ಹಂಪಿಯ ಮಾನ್ಯುಮೆಂಟ್. ಬನ್ನಿ ಇಲ್ಲಿನ ಆರ್ಕಿಟೆಕ್ಚರ್ ನೋಡೋಣ. ಹಂಗೆ ಇಲ್ಲೂ ಗಾಡ್ ಮಿಸ್ಸಿಂಗ್ ಇದೆ. ಇಲ್ಲಿ ಎಲ್ಲ ಕಡೆನೂ ಪೂಜೆ ಇರೋದಿಲ್ಲ. ಸೊ ವಿರೂಪಾಕ್ಷ ಟೆಂಪಲ್ ಒಂದೇ ಕಡೆನೆ ಇಲ್ಲಿ ಪೂಜೆ ಇರೋಂಥದ್ದು. ಬನ್ನಿ ಟೆಂಪಲ್ ಆರ್ಕಿಟೆಕ್ಚರ್ ನೋಡ್ಕೊಂಬರೋಣ. ಸೊ ಈ ಒಂದು ಟೆಂಪಲ್ ಬಂದು ಇದು ಸಹ 15th ಸೆಂಚುರಿ ಟೆಂಪಲ್ಲೇನೆ. ಇದು ಶಿವನಿಗೆ ಡೆಡಿಕೇಟ್ ಆಗಿರೋವಂಥ ಟೆಂಪಲ್ಲು. ನಾವು ಹೆಸರಲ್ಲಿ ಕೇಳ್ದಂಗೆ ಚಂದ್ರಶೇಖರ ಅಂದರೆ ಚಂದ್ರನ ಒಂದು ಆಭರಣದ ಥರ ಹಾಕ್ಕೊಂಡಿರೋವಂಥ ಚಂದ್ರಶೇಖರ ಅಂತ. ಸೊ ಹಾಗಾಗಿ ಶಿವನ ದೇವಸ್ಥಾನ ಆಗುತ್ತೆ ಇದು. ನಾವು ಇದಕ್ಕೆ ಮುಂಚೆ ಎಲ್ಲ ನಿಮಗೆ ತ್ರಿಕೂಟಚಲ ಅಂತ ತೋರಿಸಿದ್ದೀವಲ್ವ, ಆ ಥರ ಇದು ದ್ವಿಕೂಟಚಲ. ದ್ವಿಕೂಟಚಲ ಅಂದರೆ ಏನು ಅಂದರೆ 2 ಗರ್ಭಗುಡಿ ಇರೋವಂಥ ದೇವಸ್ಥಾನ. ಆಗಲೇ ನಾವು ಎಂಟರ್ ಆದ್ವಲ್ಲ, ಆ ಥರ ರಾಜ ಗೋಪುರ ಸಹ ಇದೆ. ಆ್ಯಂಡ್ ಇಲ್ಲಿಂದು ಗೋಪುರ ಅಷ್ಟು ಡ್ಯಾಮೇಜ್ ಆಗಿಲ್ಲ. ನಾವು ಬೇರೆ ಒಂದು ಕಡೆ ಎಲ್ಲ ಗೋಪುರ ತುಂಬ ಡ್ಯಾಮೇಜ್ ಆಗಿರೋದು ನೋಡಿದ್ದೀವಿ. ಇಲ್ಲಿ ಗೋಪುರ ಅಷ್ಟು ಡ್ಯಾಮೇಜ್ ಆಗಿಲ್ಲ.
ಆಮೇಲೆ ಇಲ್ಲಿ 24 ಪಿಲ್ಲರ್ ಮಂಟಪ ಸಹ ಇದೆ ಒಳಗಡೆ. ಸೊ ಅದನ್ನು ಸಹ ನಾವು ನೋಡ್ಬೋದು. ಸೊ ಇಲ್ಲಿ ಒಂದು 3 ಮಾನ್ಯುಮೆಂಟ್ಸ್ ಹತ್ರನೇ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಇಲ್ಲಾಂದ್ರೆ ಕಾರ್ ಕೂಡ ಹೋಗುತ್ತೆ. ಸೊ ಅಲ್ಲಿಗೆ ಹೋಗ್ಬೋದು ಕಾರಲ್ಲೂನು. ಸೊ ವಾಕೇಬಲ್ ಡಿಸ್ಟೆನ್ಸಲ್ಲಿ ಹೋದ್ರೆ ಏನು ಅಂದ್ರೆ ನೀವು ಒಂದೇ ಕಡೆ ನೋಡ್ಕೊಂಡು ವಾಪಸ್ ಹೋಗ್ಬೇಕು. ಕಾರಲ್ಲಿ ಹೋಗೋದ್ರೆ ಲೈಕ್ ನೀವು ಇದು ನೋಡ್ಕೊಂಡು ಮತ್ತೆ ಆಚೆ ಹೋಗಿ ಇನ್ನೊಂದು ಮಾನ್ಯುಮೆಂಟ್ ನೋಡ್ಕೊಂಡು ಆಚೆ ಹೋಗಿ ಹಂಗೆ ಹೋಗ್ಬೇಕು. ಸೊ ಇದು ರಾಯಲ್ ಎನ್ಕ್ಲೋಜರ್ಗೆ ಜಸ್ಟ್ ಒಂದು 200 ಮೀಟರ್ಸ್ ಅವೇ ಇರುವಂಥ ಪ್ಲೇಸು. ಸೊ ರಾಯಲ್ ಎನ್ಕ್ಲೋಜರ್ ಅನ್ನೋದು ಒಂದು ಅರೌಂಡ್ 60 to 70 ಪ್ಲೇಸಸ್ ಒಂದೇ ಕಡೆ ಇರೋವಂಥದ್ದು. ಸೊ ಅದನ್ನ ನೋಡಕ್ ಹೋಗ್ಬೇಕಾದ್ರೆ ಇದನ್ನು 3 ಅದ್ರ ಜೊತೆ ಕವರ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ನಾನು ಆಗ್ಲೇ ಹೇಳಿ 24 ಪಿಲ್ಲರ್ಸ್ ಇರೋವಂಥ ಟೆಂಪಲ್ ಇದೇನೇನೆ. ಸೊ ಇಲ್ಲಿ ಒಳಗೆ ಹೋದ್ರೆ ನಿಮಗೆ 24 ಪಿಲ್ಲರ್ಸ್ ಕಾಣಿಸುತ್ತೆ. ನಾವೀಗಿರೋದು ಆಕ್ಟಾಗನಲ್ ಬಾತ್ ಏರಿಯಾ ಅಲ್ಲಿ. ಸೊ ಇದಕ್ಕೆ ಆಕ್ಟಾಗನಲ್ ಏನಂತಾರಂದ್ರೆ ಇಲ್ಲಿರುವಂತ ಶೇಪ್ ಬಂದು ಆಕ್ಟಾಗನ್ ಶೇಪ್ ಅಲ್ಲಿ ಇರೋದ್ರಿಂದ ಬಾತ್ ಏರಿಯಾ, ಇದಕ್ಕೆ ಆಕ್ಟಾಗನಲ್ ಬಾತ್ ಏರಿಯಾ ಅಂತಾರೆ. ಆಮೇಲೆ ಇಲ್ಲಿ ಏನು ಅಂದ್ರೆ ನಮ್ಗೆ ಯೂಶಲಿ ಈ ತರ ಬಾತ್ ಏರಿಯಾಸ್ ಬೇರೆ ಕಡೆ ನೋಡಿದ್ರೆ ನೀವು ಬೇರೆ ಕಡೆಗೆ ನೀರ್ ತಗೊಂಡ್ಬಂದು ಇಲ್ಲಿ ಹಾಕೋದಾಗಿರ್ಬೋದು, ಇಲ್ಲ ನೀರ್ ಇರುವಂತ ಸೋರ್ಸ್ ಪಕ್ಕದಲ್ಲೇ ಇರ್ಬೋದು. ಬಟ್ ಇಲ್ಲಿ ಆ ಕಾಲದಲ್ಲಿ ಎಂತ ಟೆಕ್ನಾಲಜಿ ಯೂಸ್ ಮಾಡಿರಂದ್ರೆ ನಾವ್ ಇವಾಗ ಏನ್ ಪೈಪ್ ಲೈನ್ಸ್ ಅದೆಲ್ಲ ಯೂಸ್ ಮಾಡ್ತೀವಲ್ಲ, ಪೈಪ್ ಲೈನ್ಸ್ ಎಲ್ಲ ಆ ರೀತಿ ನೀವು ಒಳಗ್ ನೋಡ್ಬೋದು, ಅಲ್ಲೆಲ್ಲ ತೂತ್ಗಳಿದಾವೆ. ಆ ತೂತಿಂದ ವಾಟರ್ ಕಲೆಕ್ಟ್ ಆಗಿ ಇಲ್ಲಿ ಬಾತ್ ಏರಿಯಾಗೆ ಯೂಸ್ ಮಾಡೋಂಗಿದೆ. ಅಂಡ್ ಇಲ್ಲಿ ಪಕ್ಕದಲ್ಲೇ ಸರಸ್ವತಿ ಟೆಂಪಲ್ ಇರೋದ್ರಿಂದ ಇದು ಪಿಂಡ ಪ್ರದಾನ ಕೂಡ ಯೂಸ್ ಮಾಡ್ತಿದ್ರಂತ. ಸೊ ಇದು ಆಕ್ಟಗನಲ್ ಬಾತ್ ಏರಿಯಾ ಅಂತ ನಾನು ಆಗ್ಲೇ ಹೇಳಿದೆ ಅಂದರೆ 8 ಸೈಡೆಡ್ ಅಂತ. ಸೊ ನೀವು ನೋಡ್ಬೋದು 8 ಸೈಡೆಡ್ ಬಾತ್ ಏರಿಯಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆರ್ಕಿಟೆಕ್ಚರ್ ವೈಸ್ ಅಂತ. ಆ್ಯಂಡ್ ಇದಕ್ಕೆ ನೀರು ಇಷ್ಟು ಚೆನ್ನಾಗಿ ಅಲೋಕೇಟ್ ಆಗೋ ಥರ ಹೋಲ್ಸ್ ಮಾಡಿ ಆಚೆ ಎಲ್ಲೂ ಒಂದು ಆರ್ಕಿಟೆಕ್ಚರ್ನ ಡಿಸ್ಟರ್ಬ್ ಮಾಡದೇ ಇರೋಂಗೆ ಒಳಗಿಂದನೇ ನೀರು ಕನೆಕ್ಷನ್ ಕೊಟ್ಟು ಆಕ್ಟಗನಲ್ ಬಾತ್ ಏರಿಯಾನ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಸರಸ್ವತಿ ಟೆಂಪಲ್ ಇರೋದ್ರಿಂದ ಪಿಂಡ ಪ್ರದಾನ ಕಾರ್ಯ ಸಹ ಮಾಡ್ತಿದ್ರಂತೆ ಇಲ್ಲೇ ಪಕ್ಕದಲ್ಲಿ. ನಾನು ಆಗಲೇ ಹೇಳಿದ್ನಲ್ಲ 3 ಮಾನ್ಯುಮೆಂಟ್ಸ್ ಒಂದೇ ಸೈಡ್ ಇದೆ ಅಂತ. ಸೊ ಒಂದೇ ಕಡೆ ಇರೋದ್ರಲ್ಲಿ ಫಸ್ಟ್ ಚಂದ್ರಶೇಖರ ಟೆಂಪಲ್ ಸಿಗುತ್ತೆ. ಅಲ್ಲಿಂದ ಒಂಚೂರು ವಾಕೇಬಲ್ ಡಿಸ್ಟೆನ್ಸ್. ಆ್ಯಕ್ಚುಲಿ ಚಂದ್ರಶೇಖರ ಟೆಂಪಲ್ ಹೊರಗಡೆ ಬಂದು ನೋಡಿದ್ರೇ ಆಕ್ಟಗನಲ್ ಬಾತ್ ಏರಿಯಾ ಇರ್ಬೋದು, ಸರಸ್ವತಿ ಟೆಂಪಲ್ ಇರ್ಬೋದು, ಎರಡೂ ಕಾಣಕ್ಕೆ ಸಿಗುತ್ತೆ. ಸೊ ನೀವು ಅಲ್ಲಿ ನಡ್ಕೊಂಡು ಬಂದು ಇವೆರಡು ನೋಡ್ಕೊಳ್ಬೋದು. ಸೊ ನಾವೀಗಿರೋದು ನೆಕ್ಸ್ಟ್ ಸರಸ್ವತಿ ಟೆಂಪಲ್ ಹತ್ರ. ಇದಿರೋದು ಚಂದ್ರಶೇಖರ ಟೆಂಪಲ್ ಪಕ್ಕದಲ್ಲೇ. ಸೊ ಚಂದ್ರಶೇಖರ ಟೆಂಪಲ್, ಸರಸ್ವತಿ ಟೆಂಪಲ್ ಮತ್ತೆ ನಾವು ಆಗ್ಲೇ ತೋರಿಸಿದ ಆಕ್ಟಗನ್ ಬಾತ್ 3 ಒಂದೇ ಸರಿ ನೋಡ್ಬೋದು. ಆ ಆಕ್ಟಗನ್ ಬಾತ್ ಸರಸ್ವತಿ ಟೆಂಪಲ್ ಕಾರ್ ಬೇಯಲ್ಲೂ ರೀಚ್ ಆಗ್ಬೋದು. ಇಲ್ಲ ಅಂದ್ರೆ ಚಂದ್ರಶೇಖರ ಟೆಂಪಲ್ ಹತ್ರ ನೀವು ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಸಹ ನೋಡ್ಬೋದು. ಹತ್ರನೇ ಇದೆ. ನೀವು ಹಂಗೂ ಕಾರಲ್ಲೇ ಬರ್ಬೋದು, ನಡೆಯೋ ಕಷ್ಟ ಇದೆ ಅನ್ನೋರು ಈ ಕಡೆಯಿಂದ ಕಾರ್ ಬೇಯಲ್ಲಿ ಬರ್ಬೋದು. ಸೊ ಇಲ್ಲಿ ಸರಸ್ವತಿ ಟೆಂಪಲ್ಲು, ಚಂದ್ರಶೇಖರ ಟೆಂಪಲ್ಲು ಮತ್ತು ಆಕ್ಟಗನ್ ಬಾತು ಇದೆಲ್ಲ ನೋಡಿದ್ಮೇಲೆ ನಮ್ಗೆ ಅನ್ಸೋದೇನು ಅಂದರೆ ಇದೆಲ್ಲ ರೂನ್ಸ್ ಆಗ್ದಿರಾ ಚೆನ್ನಾಗಿ ಕಾಪಾಡ್ಕೊಂಡಿದ್ದಿದ್ರೆ ಈ ಒಂದು ಪ್ಲೇಸ್ ಹೆಂಗಿರೋದು ಅಂತ. ಸೊ ಇವಾಗ ನೀವು ನೋಡ್ತಿದ್ದೀರಲ್ಲ, ನಾವು ಬಂದಿದ್ದು ಆ್ಯಕ್ಚುಲಿ ಸಂಡೇ ಒಂದು ಟೆಂಪಲಲ್ಲಿ ಹೇಗಿರುತ್ತೆ ನಮ್ಮ ಕಡೆ ಅಂತ. ಸೊ ಒಂದು ಸರಸ್ವತಿ ಟೆಂಪಲ್ ಇರ್ಬೋದು, ಚಂದ್ರಶೇಖರ ಟೆಂಪಲ್ ಇರ್ಬೋದು, ಇವೆಲ್ಲ ಹೀಗಿರ್ತಿತ್ತಾ ಇದು ರೂನ್ಸ್ ಆಗದೆ ಇದ್ದಿದ್ರೆ ಅಂತ. ಸೊ ಬ್ಯಾಟಲ್ ಆಫ್ ತಾಳಿಕೋಟೆ ಹಂಪಿನ ಎಷ್ಟು ಬದಲಾಯಿಸಿದೆ ಅನ್ನೋದಕ್ಕೆ ಇದು ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಈಗ ದೇವ್ರಿಲ್ದಿರೋ ಕಾರಣ ಏನು ಅಂದರೆ ನಿಮ್ಗೆ ಅದು ಇನ್ಫಾರ್ಮೇಷನ್ ತಿಳ್ಕೊಂಡಿರೋ ಹೋದರೆ ಅದು ಜಸ್ಟ್ ಟೆಂಪಲ್ಲು, ದೇವ್ರಿಲ್ಲ ಅಂತ ಆಗುತ್ತೆ. ಅದೇ ಇನ್ಫಾರ್ಮೇಷನ್ ತಿಳ್ಕೊಂಡು ಹೋದರೆ ಅದು ಆರ್ಕಿಟೆಕ್ಚರ್ ನೋಡ್ಬೋದು, ಮತ್ತು ಅದರೊಳಗಿರುವಂಥ ಒಂದು ಮೈನ್ಯೂಟ್ ಕ್ರಿಯೇಷನ್ಸು, ಟೆಕ್ನಿಕ್ಸು ಅವ್ರು ಯೂಸ್ ಮಾಡಿರೋದು ಇದೆಲ್ಲ ನೋಡ್ಬೋದು. ಬಟ್ ಇನ್ಫಾರ್ಮೇಷನ್ ತಿಳ್ಕೊಂಡಿರೋ ಹೋದರೆ ದೇವ್ರಿಲ್ವಲ್ಲ, ಜಸ್ಟ್ ಬಿಲ್ಡಿಂಗ್ ತಾನೇ ಅನ್ನೋ ಥರ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನಾವು ಹಂಪಿಗೆ ಹೋಗ್ಬೇಕಂದ್ರೆ ಇನ್ಫಾರ್ಮೇಟಿವ್ ಆಗಿರಬೇಕು. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ವಿಡಿಯೋಸ್ಗೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.